ದೇವರ ಮಾತನ್ನು ಕೈಗೊಂಡು ನಡೆದ್ರೆ ಏನಾಗುತ್ತದೆ? ಸುಖ. ಎಂತ ಸುಖ? ಲೋಕದಲ್ಲಿ ಏನು ಸುಖ ಇರ್ತೇನೆ? ಲೋಕದಲ್ಲಿ ಏನು ನಾನು ಅನುಭವಿಸ್ತೀನಿ ಆ ಸುಖ. ಒಂದು ದಿವಸ ರೋಡಲ್ಲಿ ಬೀದಿಯಲ್ಲಿ ನನ್ನ ಕಣ್ಣೀರು ಒರೆಸೋರು ಯಾರು ಇಲ್ಲದೆ ಪೇಪರ್ ಆಯುವಂತರ ನನ್ನ ಗೋಣಿ ಚೀಲ ಎತ್ಕೊಂಡು ಹೋಗುವಂತ ಇರುವಂತ ದುಃಖದಲ್ಲಿದ್ದಂತ ನನ್ನನ್ನು ಆನಂದವಾಗಿ ಅಳುವಂತೆ ಮಾಡಿದೆ. ಆನಂದವಾಗಿ ಯಾರು ಮಾಡಕ್ಕಾಗುತ್ತೆ? ಆತನ ಮಾತು ಕೇಳಿ ನಡೆಯುವಾಗ ಸುಖವಾಗಿ ಸುಖವಾಗಿ ನನ್ನ ಮಾತನ್ನು ನೀವು ಕೇಳಿಸಿದ್ರೆ ಸುಖ. ಆತ್ಮಕ್ಕೆ ಸುಖ ಪ್ರಿಯರೇ. ದೇಹಕ್ಕೆ ಕಷ್ಟ ಇರ್ಬೋದು, 10 ವರ್ಷ ಕಷ್ಟ ಇದೆ. ಸಾಲ ಇದೆಯಾ? ಪರವಾಗಿಲ್ಲ. ಕಷ್ಟ ಇದೆಯಾ? ರೋಗ ಇದೆಯಾ? ಪರವಾಗಿಲ್ಲ. ನೀನು ಹೊರಗಡೆ ಒಂದು ಆತ್ಮ ಐತಲ್ಲ, ದೇಹ ದಿನ ದಿನ ಕುಂದುತ್ತಾ ಇದ್ದರೂ ಆತ್ಮ ಬಲಿಷ್ಠವಾಗ್ತಾ ಇದೆ, ಪವರ್ಫುಲ್ ಆಯ್ತಾ ಇದೆ ಆತ್ಮ. ಆತ್ಮ ಪ್ರಾಮುಖ್ಯ ತಾನೆ. ಹಾಗೆ ಹೇಳಿದ್ನಲ್ಲ ಯೋಹಾನ 6:63, ಬದುಕಿಸುವಂಥದ್ದು ಆತ್ಮ. ಶರೀರಕ್ಕೆ ನೋವು ಬರ್ಬೋದು, ಕಷ್ಟ ಬರ್ಬೋದು, ಸಮಸ್ಯೆ ಇರ್ಬೋದು, ಬಿಡುಗಡೆ ಸಿಗ್ತಾ ಇರ್ಬೋದು, ಆತ್ಮಕ್ಕೇನಾಗಿದೆ? ಬಿಡುಗಡೆ ಸಿಕ್ಕಿದೆ. ಕೊಟ್ಟಿದ ಆತನು ದೇವರು ನಿಜವಾಗ್ಲೂ ಅದ್ಭುತನೂ ಬೇರೆ.